ಹಲೋ, ನಮಸ್ಕಾರ ಗೆಳೆಯರೇ. ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೋತೀನಿ. ಈಗ ನಾನು ನಮ್ಮ ತೋಟದಲ್ಲಿ ಮೆಕ್ಕೆಜೋಳ ಮಾಡಿದ್ದೆ. ಮೆಕ್ಕೆಜೋಳ ಅಂದರೆ ಮುಸ್ಕಿನ ಜೋಳ ಅಂತಾರಲ್ಲ, ಮೆಕ್ಕೆಜೋಳ, ಅದನ್ನು ಮಾಡಿದ್ದೆ. ಎರಡನೇ ಬೆಳೆ ಅಂತ, ಹಿಂಗಾರು ಬೆಳೆ. ಈಗಿದೆ ನೋಡಿ ಮೆಕ್ಕೆಜೋಳ, ಹೇಗಿದೆ ನೋಡಿ ಮೆಕ್ಕೆಜೋಳ. ಈಗ ಒಂದು 10% ಮಾತ್ರ, ಒಂದು 100ಕ್ಕೆ 10ರಷ್ಟು ಗರಿ ಹಾಕ್ತಾ ಇದೆ. ಅಲ್ಲಲ್ಲಿ ತೆನೆ ಎರಡೆರಡು ತೆನೆ ಬಿಡ್ತಾ ಇದೆ, ಒಂದೊಂದಿಲ್ಲ, ಎರಡೆರಡು ತೆನೆ ಬಿಡ್ತಾ ಇದೆ. ಈಗ ಗರಿ ಹಾಕ್ತಾ ಇದೆ, ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಗರಿ ಹಾಕಿರೋದು. ಅಲ್ಲಲ್ಲಿ ಗರಿ ಹಾಕ್ತಾ ಇದೆ. ಈಗ ನೀರು ಹಾಯಿಸ್ತಾ ಇದ್ದೀನಿ ಇದಕ್ಕೆ. ಇದು ಇವತ್ತಿಗೆ 74, ಅಂದರೆ 2 ತಿಂಗಳದು 14 ಅಥವಾ 13 ದಿನ ನಾಟಿ ಮಾಡಿ ಬೆಳೆ. ಇದು 74 ದಿನದ ಬೆಳೆ. ಇದು ಹೇಗಿದೆ ನೋಡಿ, ಚೆನ್ನಾಗಿದೆ. ದಳನೂ ಜಾಸ್ತಿ ದಪ್ಪಾಗಿದೆ. ಹೈಟು 6.5 ಫೂಟು ತನಕ ಎತ್ತರ ಇದೆ. ಇದು ಬೀಜ ಬಂದ್ಬಿಟ್ಟು ಕಾವೇರಿ 8333 ಅಂತ. ಬೀಜದ ಹೆಸರು ಕಾವೇರಿ 8333 ಅಂತ. ಚಲೋ ಇದೆ ಬೆಳೆ, ಚೆನ್ನಾಗಿದೆ. ನೀರು ಹಾಯಿಸ್ತಾ ಇದ್ದೀನಿ ನೋಡಿ, ಈಗ ನೀರು ಬರ್ತಾ ಇದೆ. ಇಲ್ಲಿ ನೀರು ಹಾಯಿಸ್ತಾ ಇದ್ದೀನಿ. ಬೆಳೆ ಮಾತ್ರ ಸೂಪರ್ ಆಗಿದೆ. ನಮ್ಮ ಮೆಕ್ಕೆಜೋಳ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಗೆಳೆಯರೇ. ನೀರು ಹಾಯಿಸ್ತಾ ಇದ್ದೀನಿ, ಹೇಗಿದೆ ನೋಡಿ. ಹೊರಗಿನಿಂದ ನೋಡಿ ಹೇಗಿದೆ ಮೆಕ್ಕೆಜೋಳ. ಬೀಜ ಕಾವೇರಿ 8333, ಕಾವೇರಿ 8333 ಈ ಬೀಜ. ಹೇಗಿದೆ ಸ್ನೇಹಿತರೆ ನಮ್ಮ ಮೆಕ್ಕೆಜೋಳ? 2 ತಿಂಗಳು 14 ದಿನ ನಾವು ನಾಟಿ ಮಾಡಿರೋ. ನವಂಬರ್ 7ಕ್ಕೆ ನಾಟಿ ಮಾಡಿರೋದು. ನವಂಬರ್ 7, 2025ರಲ್ಲಿ ನೋಡಿ ಹೇಗಿದೆ. ಥ್ಯಾಂಕ್ ಯು. ಎರಡನೇ ಬೆಳೆ ಆದ್ರೂ ಇದರಲ್ಲಿ ಮೊದಲು ಅಂದರೆ ಮುಂಗಾರು ಬೆಳೆ ಜೂನಲ್ಲಿ ನಾಟಿ ಮಾಡಿರೋದು ಮೆಕ್ಕೆಜೋಳನೇ ಇತ್ತು. ಮತ್ತೆ ಮೆಕ್ಕೆಜೋಳ ಆದರೆ ಸರಿ ಆಗಲ್ಲ ಅಂತ ಅಂದರು. ಆದರೂ ಚೆನ್ನಾಗಿದೆ, ಇರಲಿ ಅಂತ ಬೀಜ ಚೇಂಜ್ ಮಾಡಿ ಹಾಕಿದ್ದೀನಿ. ಬೇರೆ ಬೀಜ ಹಾಕಿದ್ದೀನಿ. ಮಳೆಗಾಲದಲ್ಲಿ ನಿರ್ಮಲ್ ಅನ್ನೋ ಬೀಜ ಇತ್ತು, ನಿರ್ಮಲ್ 818 ಅನ್ನೋ ಬೀಜ ಇತ್ತು. ಈಗ ಕಾವೇರಿ ಅನ್ನೋ ಬೀಜ ಹಾಕಿದ್ದೀನಿ. ನೋಡಿ ಹೇಗಿದೆ. ಥ್ಯಾಂಕ್ ಯು.